ಅಥಣಿಯ ಇನ್ನರ್ವಿಲ್ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 8 ಶನಿವಾರದಂದು ಮಧ್ಯಾಹ್ನ 3 ಗಂಟೆಗೆ ಶಿವನಗಿ ಸಾಂಸ್ಕೃತಿಕ ಭವನದಲ್ಲಿ ರಜತ ಮಹೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಖ್ಯಾತ ಕಿರುತೆರೆ ಹಾಸ್ಯ ಕಲಾವಿದ ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡರಿಂದ ಹಾಸ್ಯೋತ್ಸವ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಇನ್ನರ್ವೆಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಗಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಚಿಕ್ಕೋಡಿಯ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಕಲಾವಿದ ಗೋಲ್ಡ್ ಸುರೇಶ್ ಆಗಮಿಸಲಿದ್ದು, ರೈತ ಮಹಿಳಾ ಸಾಧಕಿ ಕವಿತಾ ಮಿಶ್ರಾ, ಮುಂಬೈ ಎಸಿಪಿ ಶಬಾನಾ ಶೇಖ್ ಅವರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅರುಣ್ ಸೌದಾಗರ್, ಉದ್ಯಮಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾವ್ ಸಾಹೇಬ್ ಐಹೊಳೆ ಉಪಸ್ಥಿತರಿರುವರು. ಇದೇ ಸಂದರ್ಭದಲ್ಲಿ ಸುಮಾ ಅವರಿಂದ ಮಾತನಾಡುವ ಗೊಂಬೆ ಹಾಗೂ ಮ್ಯಾಜಿಕ್ ಶೋ ಕೂಡ ಆಯೋಜಿಸಲಾಗಿದೆ ಎಂದಿದ್ದಾರೆ. ಇನ್ನು ರೋಟರಿ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡಂತಹ ಇನ್ನರ್ವಿಲ್ ಸಂಸ್ಥೆ ಅವರ ನೇತೃತ್ವದಲ್ಲಿಯೇ 25 ವರ್ಷಗಳವರೆಗೆ ಮುನ್ನಡೆದುಕೊಂಡು ಬಂದಿದೆ ಎಂದ ಅವರು, ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಸಹ ಅವರ ನೇತೃತ್ವದಲ್ಲಿಯೇ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಇನ್ನರ್ವಿಲ್ ಸಂಸ್ಥೆಯ ಅಧ್ಯಕ್ಷೆ ತೃಪ್ತಿ ಕುಲಕರ್ಣಿ ಅವರು ಮಾತನಾಡಿದ್ದು ಹೀಗೆ. ಸಾಕಷ್ಟು ಮಾಡಿದ್ವಿ, ಬಟ್ ಇದ್ರೊಳಗೆ ನಮಗೆ ನಿಮ್ಮದು ಸಾಥ್ ಬೇಕು. ಸೊ ಎಲ್ಲರೂ ಬಂದು ಈ ವಿಶೇಷ ಕಾರ್ಯಕ್ರಮ ನೀವು ನೋಡಲಿಕ್ಕೆ ಬರಬೇಕು. ಆಮೇಲೆ ಇದೇನು ಹಾಸ್ಯ ಕಲಾವಿದರು ಬರ್ಲಿಕ್ಕಂತಾರ, ಅದ್ರ ಜೊತೆ ಶ್ರೀಮತಿ ಸುಧಾ ಅವರು ಬರ್ಲಿಕ್ಕಂತಾರ. ಪಪೆಟ್ ಶೋ ಆಮೇಲೆ ಹಾಸ್ಯ ಕಾರ್ಯಕ್ರಮ ನೋಡಲಿಕ್ಕೆ ಬರಬೇಕು ಅಂತ ನಮ್ಮ ಇನ್ನರ್ವಿಲ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ನಮ್ಮ 25 ವರ್ಷದ ಕಾರ್ಯಕ್ರಮ 25 ಕಾರ್ಯಕ್ರಮ ಮಾಡೋಣ ಅಂತ. ಸೊ ಪ್ರತಿ ವರ್ಷದಂತೆ ಮೊದಲೇ ಕಾರ್ಯಕ್ರಮ ನಮ್ದು ವನ ಮಹೋತ್ಸವ ಇರ್ತದ. ಸೊ ನಾವು ವನ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ವಿಶೇಷ ಕಾರ್ಯಕ್ರಮ ಅಂದ್ರೆ ರಂಗೋಲಿ, ಮನೆಗೂ ಹೋಗಿ ಅವ್ರಿಗೆ ಹೇಳಿ ರಂಗೋಲಿ ಎಲ್ಲೋ ಕಲಾ ಹಿಂದೆ ಬೀಳಿಕತ್ತಿತ್ತು, ಅದು ಬೀಳಬಾರ್ದಂತ ಹೇಳಿ ಒಂದೇ ಪಟಾಂಗಣದಲ್ಲಿ 110 ರಂಗೋಲಿ ಎಟ್ ಎ ಟೈಮ್ ತೆಗ್ದಿದ್ರು ಎಲ್ಲ ಮಹಿಳೆಗಳು. ಮತ್ತು ವಿಶೇಷ ಅಂದ್ರೆ ಅದ್ರೊಳಗೆ ಅಗದಿ 15 ವರ್ಷ ಹಿಡಿದು 72 ಇಯರ್ಸ್ದವ್ರ ಅಜ್ಜಿನೂ 3 ತಾಸು ಕೂತ ರಂಗೋಲಿಯನ್ನು ತೆಗ್ದಿದ್ರು. ಅಗದಿ ಕಣ್ಣು ತುಂಬೆ ನೋಡುವಂಗ ಒಂದು ದೃಶ್ಯ ಇತ್ತು. ಅದ್ರ ಜೊತೆ ನಾವು ಹೇರ್ ಸ್ಟೈಲ್ ಕಾಂಪಿಟೇಷನ್, ಮೆಹಂದಿ ಕಾಂಪಿಟೇಷನ್, ಆಮೇಲೆ ಕವಿಗೋಷ್ಠಿ ಅಥಣಿ ಒಳಗೆ ಮೊಟ್ಟ ಮೊದಲು ಆಗಿದ್ದ ಕಾರ್ಯಕ್ರಮ ಇದು. ಕವಿಗೋಷ್ಠಿ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಕಿವಿ ಮಷಿನ್ಗಳ ಕೊಟ್ವಿ. ಆಮೇಲೆ ಇನ್ನೂ ವೀಲ್ ಚೇರ್ ವಿತರಣೆ ಮಾಡಿದ್ವಿ ವೃದ್ಧಾಶ್ರಮ ಒಳಗೆ. ಆಮೇಲೆ ಇಲ್ಲಿ ಅನಾಥಾಶ್ರಮ ಒಳಗೆ ಬೆಡ್ಶೀಟ್ ಚಾದರನ್ನ ಹಂಚಿದ್ವಿ. ಆಮೇಲೆ ಇಲ್ಲಿಗೆ ಮುಗ್ದಿಲ್ಲ, ನಮ್ದು ಮುಗಿಯೋದು ಜೂನಿಗೆ ಮುಗಿತದ. ಜೂನ್ ತನಕ ನಾವು 25 ಕಾರ್ಯಕ್ರಮಗಳ ಎಲ್ಲ ಮುಗಿಸ್ತೀವಿ ಅಂತ ಹೇಳಿ ನಿಮಗೊಂದು ಆಶ್ವಾಸನೆ ಕೊಡ್ತೀನಿ. ಜೂನ್ ತನಕ ನಾವು 25 ವರ್ಷದ 25 ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಜೊತೆ ನಿಮ್ಮೆಲ್ಲ ಅಥಣಿದವ್ರದ್ದು ಸಹಕಾರ್ಯ ಬೇಕು. ಕಾರಣೀಭೂತರಾದಂಥ ಗಜಾನನ ಮಂಗಸೂಳಿ ಅವರು ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಕ್ಲಬ್ ಶುರು ಮಾಡಬೇಕಾದ್ರೆ 2000ದಾಗ ಅವ್ರು ಬಂದು ನನಗೆ ಭೇಟಿ ಆದ್ರು. ಮತ್ತು ಹೇಳಿದ್ರು ನನಗೆ, ನೀವು ಇನ್ನರ್ವಿಲ್ ಕ್ಲಬ್ ಶುರು ಮಾಡೋಣ್ರಿ ಅಂತ. ನನಗೆ ಯಾಕೋ ಹಿಂಸರಿಕೆ ಇತ್ತು. ಆದರೂ ಕೂಡ ಅವರು ನನಗೆ ಹಿಂದೆ ಬೆನ್ನೆಲುಬಾಗಿ ನಿಂತ ಎಲ್ಲ ರೋಟರಿ ಸದಸ್ಯರು ಕೂಡ ತುಂಬ ಸಹಾಯ ಸಹಕಾರದಿಂದ ಇವತ್ತು 25 ವರ್ಷ ರಜತ ಮಹೋತ್ಸವ ಆಚರಿಸಲಿಕ್ಕೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದು ನಾ ಎಷ್ಟು ನನಗೆ ಅನಿಸಿತ್ತು ಅದಕ್ಕಿಂತ ಜಾಸ್ತಿ ದೊಡ್ಡ ಮರ ಆಗಿ ನಿಂತದ್ದು. ಆಮೇಲೆ ಎಲ್ಲ 25 ಪ್ರೆಸಿಡೆಂಟ್ಗಳು ಇಲ್ಲಿಯವರೆಗೆ ತುಂಬ ಉತ್ಸುಕತೆಯಿಂದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ವರ್ಷ ನಾವು ಎಷ್ಟು ಮಾಡಬೇಕಾಗಿತ್ತು, ಒಬ್ಬರು ಮಾಡಿದ್ಕಿಂತ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾಡಿದ್ರು. 3ನೇ ವರ್ಷ ಅದಕ್ಕೆ ಹೆಚ್ಚಿಗೆ, ಹಿಂಗೆ 25 ವರ್ಷ ಹಂಗೆ ಮೇಲೆ ಇಟ್ಕೊಂತ ಹೋಗ್ತಿರೋದ. ಮತ್ತು ಯಾವಾಗಲೂ ರೋಟರಿ ಸಹೋದರರು ನಮ್ಮ ಜೊತೆನೇ ಅದಾರ. ಹೀಗಾಗಿ ನಮಗೂ ಯಾವುದೂ ಏನೂ ಕಾರ್ಯಕ್ರಮ ಮಾಡೋಕ್ಕೆ ಹಿಂಜರಿಕೆ ಅನ್ಸಂಗಿಲ್ಲ. ಆಮೇಲೆ 25 ವರ್ಷದ ಈಗ ಗಜಾನನ ನೇತೃತ್ವನಾಗ ಆಗಕತ್ತಂತ ಇಷ್ಟು ದೊಡ್ಡ ಪ್ರಮಾಣನಾಗ ಮಾಡಕತ್ತಾರ ಅವ್ರ. ಭಾರಿ ಖುಷಿ ಐತಿ. ಮತ್ತು ಎಷ್ಟು ಇದ್ರ ಬಗ್ಗೆ ನಾವು ಹೇಳಿದ್ರು ಇನ್ನೂ ಕಮ್ಮಿ ಅನಿಸ್ತೈತೆ ನನಗೆ. ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಈ ವರ್ಷ 25ನೇ ವರ್ಷಕ್ಕೆ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ಎಲ್ಲ ಇನ್ನರ್ವಿಲ್ ಸದಸ್ಯರ ಸ್ನೇಹಿತರು, ಆಮೇಲೆ ಪದಾಧಿಕಾರಿಗಳು ಪ್ರತಿಯೊಬ್ಬರು ತಮಗೇನು ಮಾಡಬೇಕಾಗಿಲ್ಲ ತಮ್ಮ ಶಕ್ತಿ ಮೀರಿ ಎಲ್ಲ ಕೆಲಸ ಮಾಡ್ಯಾರ. ಅದ್ರ ಜೊತೆಗೆ ರೋಟರಿದವರು ಕೂಡ ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಮುಂದೂ ಅವರು
ಸಹಾಯ ಸಹಕಾರ ಹಿಂಗ ಮುಂದುವರಿಸ್ಲಿ ಅಂತ ಹೇಳಿ ನಾವೆಲ್ಲರಲ್ಲಿಯೂ ಕಳಕಳಿಯ ವಿನಂತಿಯ ಕೇಳ್ತೀವಿ. 8ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಸನ್ಮಾನ್ಯ ಶ್ರೀ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಇನ್ವೈಟ್ ಮಾಡಿದ್ರು. ಅವರು ಬರ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಗಜಾನನ ನೇತೃತ್ವನ್ಯಾಗ ನಡೆದೈತ್ರಿ. ನಮಗಂತೂ ಇದೆಲ್ಲ ಸಾಧ್ಯ ಆಗಂಗಿಲ್ಲ. ಮುಖ್ಯ ಅತಿಥಿಗಳಾಗಿ ಗೋಲ್ಡ್ ಸುರೇಶ್ ಬರಕತ್ತಾರ, ಬಿಗ್ ಬಾಸ್ದವರು. ಆಮೇಲೆ ಶ್ರೀಮತಿ ಕವಿತಾ ಮಿಶ್ರಾ, ರೈತ ಮಹಿಳಾ ಸಾಧಕಿ. ಶ್ರೀಮತಿ ಶಬಾನಾ ಶೇಖ್, ಮುಂಬೈ ಪೊಲೀಸ್. ಹಿಂಗ ಎಲ್ಲರೂ ಬರಕತ್ತಾರ. ಇದ್ರ ಜೊತೆಗೇನೆ ನಮಗೆ ಇಷ್ಟೆಲ್ಲ ಮಂದಿ ಬಂದರೂ ಕೂಡ ಇದು ಹಾಸ್ಯ ನಟರಾದ ಕಲಾವಿದರು ಕೃಷ್ಣೇಗೌಡರವ್ರು ಬರಕತ್ತಾರ್ರಿ. ಆಮೇಲೆ ಶ್ರೀಮತಿ ಸುಮಾ ಮಾತನಾಡುವ ಗೊಂಬೆ ಮತ್ತು ಮ್ಯಾಜಿಕ್ ಶೋ ಕಲಾವಿದರನ್ನು ಕರ್ಸ್ಯಾರ. ಹಿಂಗೆ ಇದು ಇಷ್ಟೆಲ್ಲ ಆಗೈತೆ ಅಂತೇಳಿ ಇಲ್ಲಿ ಅತನಿ ಊರಾಗ ಎಷ್ಟು ಜನ ಇಲ್ಲ ನೋಡಕ್ಕೆ ಬರ್ತಾರೋ ಅಂಥೇಳಿ ನಮಗೂ ಭಾಳಷ್ಟು ಜನ ಕೂಡಲಿ ಅಂಥೇಳಿ ನಾವು ಭಾಳ ಇಚ್ಛೆ ಅದ. ಅದಕ್ಕೆಲ್ಲರೂ ಬಂದು ನಮ್ಮ ಸಭೆಗೆ ಶೋಭೆ ತರಬೇಕಂತ ಹೇಳಿ ಎಲ್ಲರಲ್ಲಿಯೂ ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇನ್ನರ್ವೆಲ್ ಸಂಸ್ಥೆಯ ಮಧುಶ್ರೀ ಮಂಗಸುಳಿ, ಲಲಿತಾ ಮೇಕನಮರಡಿ, ಪ್ರಿಯಾ ಚಿಮ್ಮಡಿ, ಜಯಶ್ರೀ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಆಗಮೋರೆ, BV5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.